ಸರ್ ಬಳ್ಳಾರಿಯಲ್ಲಿ ಇತ್ತೀಚೆಗೆ ಕುಡಿಯುವ ನೀರಿನಲ್ಲಿ ಶುದ್ಧೀಕರಣ ಮಾಡದೆ ನೀರು ಬಿಡ್ತಾರೆ, ಗುಜಲ್ ನೀರು ಬರ್ತದೆ, ಆಮೇಲೆ ಆಮೇಲೆ ಕಲುಷಿತ ಒಂಡು ನೀರು ಎಲ್ಲ ಬರ್ತದೆ. ಇದರಿಂದಾಗಿ ಜನಗಳಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸರ್. ಯಾಕಂದ್ರೆ ಜನಗಳಿಗೆ ಮಧ್ಯತರಗತಿ ಕುಟುಂಬಗಳ ಜನಗಳಿಗೆ ತೊಂದರೆ. ಯಾಕಂದ್ರೆ ನೀರು ಮಹಾನಗರ ಪಾಲಿಕೆ ಏನು ಮಾಡ್ತೈತೆ, ನೀರು ಬಿಡೋಕ್ಕಿಂತ ಮುಂಚಿತವಾಗಿ ಅದನ್ನು ಶುದ್ಧೀಕರಣ ಮಾಡಿ ನೀರು ಬಿಡಬೇಕು. ಬೇಕಾಬಿಟ್ಟು ನೀರು ಬಿಟ್ರಿಗೇನೆ ಸುಮ್ಮನೆ ತೊಂದರೆ ಆಗುತ್ತೆ. ಅದರಿಂದ ಜನಗಳಿಗೆ ಪ್ರಾಬ್ಲಮ್ ಆಗುತ್ತೆ. ಆರೋಗ್ಯದ ಮೇಲೆ ಪರಿಣಾಮ ಬೀರ್ತೈತೆ. ವಿಶೇಷವಾಗಿ ಮಕ್ಕಳಿಗೆ, ದೊಡ್ಡವರಿಗೆಲ್ಲ ಆ ಒಂಡು ನೀರು ಚರಂಡಿ ನೀರು ಮಿಕ್ಸ್ ಆದ್ರಿಗೇ ಆ ತುರಿಕೆ ಕೆರ್ಕೊಂಬೋದು, ಕಜ್ಜಿ ರೂಪದಲ್ಲಿ ಅಂಥವೆಲ್ಲ ಆಗುವ ಸಂಭವ ಇರ್ತೈತೆ. ಆಮೇಲೆ ಮತ್ತೆ ಅಂಥವೆಲ್ಲ ನೀರು ಕುಡಿದ್ರಿಗೇ ಜ್ವರ ಬರೋದು, ಆರೋಗ್ಯದಲ್ಲಿ ಏರುಪೇರು ಆಗೋಂಥ ಲಕ್ಷಣ ಇರ್ತವೆ. ಮತ್ತು ಸಿಂಟೆಕ್ಸ್ನಾಗ ಬಿಟ್ರೆ ಚರಂಡ್ಯಾಕ ಆಮೇಲೆ ಸಿಂಕ್ನಾಗ ಬಿಟ್ರಿಗೇನ ಆ ನೀರೆಲ್ಲ ಗಲೀಜಾಗ್ತತೆ. ಬಿಡೋದು ವಾರಕ್ಕೆ 15 ದಿನಕ್ಕೆ ನೀರೆಲ್ಲ ಹೊರಗಡೆ ತೆಗೆದು ಮತ್ತೆ ಬಿಡ್ಬೇಕಾಗ್ತದೆ ಗಲೀಜು ನೀರನ್ನು. ಅದ್ರ ಕಡೆಯಿಂದ ಅಡುಗೆ ಮಾಡ್ತಿರ್ತಾರೆ. ಅಂಥವಕ್ಕೆಲ್ಲ ತುಂಬ ತೊಂದರೆ ಆಗುತ್ತೆ. ಮಹಾನಗರ ಪಾಲಿಕೆ ಇದನ್ನು ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ಇಂಥದ್ದು ಆಗಬಾರ್ದು. ಇಂಥ ಘಟನೆ ಏನೇ ಇದ್ರೂ ಕೂಡ ನೀರು ಅತ್ಯಮೂಲ್ಯವಾದದ್ದು, ಮನುಷ್ಯನಿಗೆ ಬೇಕಾಗಿರೋದು. ಆ ನೀರನ್ನು ಶುದ್ಧೀಕರಣವಾಗಿ ಸಮರ್ಪಕವಾಗಿ ಕುಡಿಯಲು ಅನುಕೂಲ ಮಾಡಿಕೊಡ್ಬೇಕಂತಂದೇಳಿ ಮಹಾನಗರ ಪಾಲಿಕೆಯಲ್ಲಿ ನಾನು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ಸರ್. ಈ ಥರ ಮುಂದಿನ ದಿನಗಳಲ್ಲಿ ಆಗಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ.